ಪ್ರಯಾಗ್ರಾಜ್ನಲ್ಲಿ ಅಗ್ನಿ ದುರಂತ ಸಂಭವಿಸಿರುವ ಸ್ಥಳದಿಂದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ। ಸ್ಥಳಕ್ಕೆ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ। ಕೆಲವೇ ಕ್ಷಣಗಳ ಮುಂಚೆ ಅವರು ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು, ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಏನೆಲ್ಲ ಅಗತ್ಯ ಕ್ರಮಗಳಿದೆ ಸ್ಥಳದಲ್ಲಿ ಕೂಡಲೇ ಕೈಗೊಳ್ಳಿ ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಅಂತ। ಈಗ ಖುದ್ದು ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ। ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಅವಲೋಕಿಸ್ತಾ ಇದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್। ಈ ಕುಂಭಮೇಳಕ್ಕೆ ಈ ಬಾರಿ ಉತ್ತರ ಪ್ರದೇಶದ ಸರ್ಕಾರ ಮತ್ತೆ ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಮಾಡಿಕೊಂಡಿದ್ದಂತಹ ತಯಾರಿ ಇತ್ತಲ್ಲ, ತಿಂಗಳಾನುಗಟ್ಟಲೆ ತಯಾರಿ, ಅದು 2-3 ತಿಂಗಳಿಂದ ತಯಾರಿ ಆರಂಭಿಸಿದ್ರು। ಈ ಕುಂಭಮೇಳಕ್ಕೆ ಯಾವ ರೀತಿ ಸಕಲ ಸಿದ್ಧತೆಗಳಾಗಬೇಕು, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಕೋಟ್ಯಂತರ ಸಂಖ್ಯೆಯಲ್ಲಿ ಬರುವಂತಹ ಜನರನ್ನ ಹೇಗೆ ನಿಭಾಯಿಸಬೇಕು, ಯಾವ ರೀತಿ ಕಣ್ಗಾವಲಿಡಬೇಕು, ಯಾವುದೇ ದುರಂತಕ್ಕೆ ಆಸ್ಪದ ನೀಡದ ಹಾಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ। ಎಸ್, ಇದೇ ನೇರ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ। ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸದ್ಯ ಸ್ಥಳಕ್ಕೆ ಆಗಮಿಸಿರುವಂತಹ ದೃಶ್ಯ। ಸುತ್ತಮುತ್ತ ಪ್ರದೇಶದಲ್ಲಿ ದಟ್ಟ ಹೊಗೆಯಿಂದ ಆವರಿಸಿಬಿಟ್ಟಿರೋದನ್ನು ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು। ಒಂದು ಕಡೆಯಿಂದ ಬೆಂಕಿ ನಂದಿಸೋ ಕಾರ್ಯ ಆಗ್ತಾ ಇದೆ, ಬಟ್ ಈಗಾಗಲೇ ದೊಡ್ಡ ಮಟ್ಟಕ್ಕೆ ವ್ಯಾಪಿಸಿದ್ರಿಂದ ಇನ್ನು ಅಕ್ಕಪಕ್ಕದ ಭಾಗದಲ್ಲಿ ಎಲ್ಲೆಲ್ಲ ಬೆಂಕಿ ಹತ್ಕೊಂಡಿದೆ ಟೆಂಟ್ಗಳಿಗೆ, ಅದೆಲ್ಲವನ್ನು ಕೂಡ ಸದ್ಯ ನಂದಿಸುವಂತ ಕೆಲಸ ನಡೀತಾ ಇದೆ। ಇದರ ಮಧ್ಯೆ ಈಗ ಸ್ಥಳಕ್ಕೆ ಖುದ್ದು ಯೋಗಿ ಆದಿತ್ಯನಾಥ್ ಭೇಟಿ ಕೊಟ್ಟಿದ್ದಾರೆ। ಒಂದು ಕಡೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ, ಮತ್ತೊಂದು ಕಡೆ ಸಾರ್ವಜನಿಕರನ್ನ ಅಲ್ಲಿಂದ ರಕ್ಷಿಸುವಂತಹ, ಅಲ್ಲಿಂದ ಹೊರಕಳಿಸುವಂತಹ ಕೆಲಸಗಳು ಆಗ್ತಾ ಇದೆ। ಇದರ ಮಧ್ಯದಲ್ಲಿ ಈಗ ಸ್ವತಃ ಯೋಗಿ ಆದಿತ್ಯನಾಥ್ ಅವರೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿರೋದರ ನೇರ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ। ಕುಂಭಮೇಳ ಹೇಗೆ ಜರುಗ್ತಾ ಇದೆ ಅನ್ನುವಂಥದ್ದನ್ನ ಪ್ರತಿನಿತ್ಯ ನ್ಯೂಸ್ ಫಸ್ಟ್ ಪ್ರಯಾಗ್ರಾಜ್ನಿಂದನೇ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡ್ತಾ ಇದೆ। ಇವತ್ತು ಈ ಅಗ್ನಿ ದುರಂತ ಸಂಭವಿಸಿರುವಂತಹ ಸಂದರ್ಭದಲ್ಲಿ ಸ್ಥಳದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಲೈವ್ ವಿಜುವಲ್ಸ್ ಅನ್ನು ಕೂಡ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ। ಈಗಾಗಲೇ ಸ್ಥಳಕ್ಕೆ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿ ಸ್ಥಳದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ಗಮನಕ್ಕೆ ತಗೊಳ್ತಾ ಇದ್ದಾರೆ। ಜೊತೆಗೆ ಏನು ಅಗತ್ಯ ಕ್ರಮಗಳಿದೆ, ಯಾವೆಲ್ಲ ಈಗ ವ್ಯವಸ್ಥೆಗಳನ್ನ ತ್ವರಿತವಾಗಿ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ। ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್। ಈಗಾಗಲೇ ಸಿಎಂ ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ಆಗಮಿಸಿದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ। ಹೌದು ವಿಜಯ್, ಈಗ ಈ ಒಂದು ಸೆಕ್ಟರ್ 19ರಲ್ಲಿ ಟೆಂಟ್ಗಳಿಗೆ ಬಿದ್ದಿದಂತ ಬೆಂಕಿಯನ್ನ ಈಗಾಗಲೇ ಸಂಪೂರ್ಣವಾಗಿ ನಂದಿಸಲಾಗಿದೆ। ಈಗಷ್ಟೇ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಅಗ್ನಿ ಆಕಸ್ಮಿಕ ಸಂಭವಿಸಿದಂತಹ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ವಾಪಸ್ ಹೋಗಿದ್ದಾರೆ। ಈಗ ಅಧಿಕಾರಿಗಳಿಂದಲೂ ಕೂಡ ಈ ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ। ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರಯಾಗ್ರಾಜ್ ಇರಲಿ ಅಥವಾ ಲಕ್ನೋದಲ್ಲೇ ಇರಲಿ, ಈ ಪ್ರತಿ 1 ಗಂಟೆಗೊಮ್ಮೆ ಮಹಾಕುಂಭ ಮೇಳದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅಧಿಕಾರಿಗಳಿಂದ ಪಡ್ಕೊಳ್ತಾ ಇದ್ದಾರೆ। ಆದ್ರೆ ಇವತ್ತು ಅವರು ಕೂಡ ಪ್ರಯಾಗ್ರಾಜ್ಗೆ ಭೇಟಿಯನ್ನ ಕೊಟ್ಟಿದ್ರು। ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೇ ಈ ಮಹಾಕುಂಭ ಮೇಳದಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿತು। ತಕ್ಷಣವೇ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಮಾಹಿತಿಯನ್ನು ಪಡೆದು ಈ ಮಹಾಕುಂಭ ಮೇಳದ ಜಾಗಕ್ಕೆ ಬಂದು ಈ ಅಗ್ನಿ ಆಕಸ್ಮಿಕ ಸಂಭವಿಸಿದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆ ನಡೆಸಿ ತೆರಳಿದ್ದಾರೆ। ಈಗ ಇಲ್ಲಿ ಇದ್ರ ಬಗ್ಗೆ ಅಧಿಕಾರಿಗಳು ಕೂಡ ಈ ಒಂದು ಬೆಂಕಿ ಆಕಸ್ಮಿಕಕ್ಕೆ ಏನ್ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸುತ್ತಿದ್ದಾರೆ। ಮುಖ್ಯವಾಗಿ ಸಿಲಿಂಡರ್ ಸ್ಫೋಟದಿಂದ ಅಗ್ನಿ ಆಕಸ್ಮಿಕ ಸಂಭವಿಸಿರಬಹುದು ಅನ್ನೋ ಒಂದು ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ। ಇನ್ ಕೆಲವರು ಯಾರಾದ್ರೂ ಕೂಡ ದುಷ್ಕೃತ್ಯವನ್ನು ಎಸಗುವಂತ ಉದ್ದೇಶದಿಂದ ಈ ಟೆಂಟ್ಗಳಿಗೆ ಬೆಂಕಿಯನ್ನು ಹಚ್ಚಿರಬಹುದು ಅನ್ನೋ ಅನುಮಾನನೂ ಕೂಡ ಇದೆ। ಇದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ। ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂಚೆನೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು, ಜೊತೆಗೆ ಅಲ್ಲಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಹಾಕಲಾಗಿದೆ। ಹೀಗಾಗಿ ಎಲ್ಲ ಒಂದು ಮಾಹಿತಿಯನ್ನು ಪಡ್ಕೊಂಡು ಪೊಲೀಸರು ತನಿಖೆ ನಡೆಸಲಿದ್ದಾರೆ। ಜೊತೆಗೆ ಗಾಯಾಳುವಿನಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರೆ, ನಿಜಕ್ಕೂ ಗಾಯಾಳು ಇದ್ದಂತ ಟೆಂಟ್ ನಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸುತ್ತಾ ಅಥವಾ ಅಲ್ಲಿ ಯಾರಾದ್ರೂ ಕೂಡ ದುರುದ್ದೇಶದಿಂದ ದುಷ್ಕೃತ್ಯ ಎಸಗುವಂತ ಉದ್ದೇಶದಿಂದಲೇ ಬೆಂಕಿ ಹಚ್ಚಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ತನಿಖೆಯನ್ನು ನಡೆಸ್ತಾರೆ। ತನಿಖೆಯ ನಂತರ ಇಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ನಿಖರವಾದಂತ ಮಾಹಿತಿ ತಿಳಿದು ಬರಲಿದೆ। ಮುಖ್ಯವಾಗಿ ಇಲ್ಲಿ ಸಾಧು ಸಂತರು, ನಮ್ಮ ದೇಶದ ಖ್ಯಾತನಾಮ ಸಾಧು ಸಂತರು, ಸನ್ಯಾಸಿಗಳು ಎಲ್ಲರೂ ಕೂಡ ಇದ್ದಾರೆ। ತಮ್ಮ ಅಖಾಡಗಳಲ್ಲಿ ಜನರಿಗೆ ತಮ್ಮ ಪ್ರವಚನಗಳನ್ನ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ। ಬೇರೆ ಬೇರೆ ಪ್ರಖ್ಯಾತ ಧಾರ್ಮಿಕ ಸಂಸ್ಥೆಗಳ ಧುರೀಣರು ಕೂಡ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ। ಅವರೆಲ್ಲರೂ ಕೂಡ ತಮ್ಮ ಒಂದು ಆಶ್ರಮಗಳ ಶಿಬಿರಗಳನ್ನ ತೆರೆದು ಜನರಿಗೆ ಪ್ರವಚನಗಳನ್ನ ನೀಡ್ತಾ ಇದ್ದಾರೆ। ಹಾಗಾಗಿ ಇಲ್ಲಿ ಬಿಗಿ ಭದ್ರತೆಯನ್ನ ಈ ಮಹಾಕುಂಭ ಮೇಳಕ್ಕೆ ನೀಡಲಾಗಿದೆ। ಜೊತೆಗೆ ಯಾವುದೇ ಅನಾಹುತಗಳು ದುಷ್ಕೃತ್ಯಗಳು ಸಂಭವಿಸದಂತೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಮೊದಲಿಂದಲೂ ಕೂಡ ಕೈಗೊಳ್ಳಲಾಗಿದೆ। ಆದ್ರೆ ಈ ಒಂದು ಬೆಂಕಿ ಆಕಸ್ಮಿಕ ಸಂಭವಿಸಲಿಕ್ಕೆ
ಏನು ಕಾರಣ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆ ನಡೆಸಿ ನಿಖರವಾದಂಥ ಕಾರಣವನ್ನ ತಿಳಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ರೀತಿ ಬೆಂಕಿ ಆಕಸ್ಮಿಕ ಸಂಭವಿಸಿದ್ರೆ ಅದನ್ನು ಎದುರಿಸಲಿಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಮುಂಚೆನೆ ತೆಗೆದುಕೊಳ್ಳಲಾಗಿತ್ತು. ಈಗ ಅದೇ ರೀತಿಯಲ್ಲಿ ಇಲ್ಲಿದ್ದಂತಹ ಅಗ್ನಿಶಾಮಕ ವಾಹನಗಳು ಕೂಡ ಬೇಗನೆ ಬಂದಿವೆ, ಬೇಗನೆ ರೆಸ್ಪಾನ್ಸ್ ಕೂಡ ಕೊಟ್ಟು ಬೆಂಕಿಯನ್ನು ನಂದಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಿವೆ. ಜೊತೆಗೆ ಹೆಚ್ಚಿನ ಅಗ್ನಿಶಾಮಕ ವಾಹನಗಳನ್ನು ಕೂಡ 4 ದಿಕ್ಕುಗಳು. ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.